ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿನಿಮಾ ಇಂಡಸ್ಟ್ರಿ ಅಂದರೆ ಇದೊಂದು ಬಿಸ್ನೆಸ್ ಸ್ಟ್ರಾಟಜಿ ಅಂತಲೇ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಒಂದು ಲೆಕ್ಕದಲ್ಲಿ ನಿಜ ಕೂಡ. ಇಲ್ಲಿ ಕೋಟಿಗಟ್ಟಲೆ ದುಡ್ಡು ಹಾಕ್ತಾರೆ, ಕೋಟಿಗಟ್ಟಲೆ ದುಡ್ಡು ತೆಗಿತಾರೆ. ಆದರೆ ಇದ್ರ ಜೊತೆಗೆ ಸಿನಿಮಾ ನೋಡೋ ಆಡಿಯನ್ಸ್ಗೂ ಹಾಗೂ ಟೆಕ್ನಿಷಿಯನ್ಗೂ ಮಧ್ಯ ಒಂದು ಸಂಬಂಧ ಉಟ್ಕೊಂಡಿರುತ್ತೆ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ತಾ ಇದ್ದಾನೆ ಅಂದರೆ ಆ ನಿರ್ದೇಶಕನ ಸಿನಿಮಾ ಇಷ್ಟಪಡೋರು ಇರ್ತಾರೆ. ಇಲ್ಲ ಯಾರಾದರೂ ಹೀರೋ ಸಿನಿಮಾ ಮಾಡ್ತಾ ಇದ್ದಾನೆ ಅಂದಾಗ ಆ ಹೀರೋ ಇಷ್ಟಪಡೋರು ಕೂಡ ಇರ್ತಾರೆ. ಆದರೆ ಮೇಜರಾಗಿ ಎಲ್ಲ ಸಿನಿಮಾ ಮೇಕರ್ಗಳು ಯೋಚನೆ ಮಾಡೋದೇ ಇದರಿಂದ ದುಡ್ಡು ತೆಗಿಬೇಕು ಅಂತ. ಇಷ್ಟು ದುಡ್ಡನ್ನು ಈ ಸಿನಿಮಾದಿಂದ ತೆಗಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡೇ ಸಿನಿಮಾ ಮಾಡಿರ್ತಾರೆ. ಆದರೆ ಈ ಸಿನಿಮಾದಿಂದ ನನಗೆ ಲಾಸ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಫ್ಯಾಷನ್ಗೋಸ್ಕರ ಸಿನಿಮಾ ಮಾಡೋ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮಾತ್ರ. ಎಷ್ಟೇ ಸಕ್ಸಸ್ ಸಿನಿಮಾಗಳನ್ನು ಕೊಟ್ಟರು ಅದರಿಂದ ಬಂದ ಎಷ್ಟೋ ಕೋಟಿಗಟ್ಟಲೆ ದುಡ್ಡನ್ನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಸುರಿದು ತನಗಾಗಿ ತನ್ನ ಸಂಸಾರಕ್ಕಾಗಿ ಏನೂ ಮಾಡ್ಕೊಳ್ಳದೇ ಇರುವಂತಹ ಏಕೈಕ ನಟ ಅಂದರೆ ನಮ್ಮ ರವಿಚಂದ್ರನ್ ರವರು. ಎಸ್ ನಾರಾಯಣರವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ರವಿಚಂದ್ರನ್ ಅವರಿಗೆ ಸಿನಿಮಾದಿಂದ ಒಂದು 10 ರೂಪಾಯಿ ಬಂದರೆ ಅದಕ್ಕೆ 20 ರೂಪಾಯಿ ಸೇರಿಸಿ 20 ರೂಪಾಯಿ ಹಾಕ್ಬಿಟ್ಟು ಸಿನಿಮಾ ಮಾಡ್ತಾರೆ ಹೊರತು ತನಗಾಗಿ ಒಂದು ಸೈಟ್ ತಗೊಳ್ಳಲ್ಲ ಅಂತ. ತನ್ನ ಕಲ್ಪನೆಯನ್ನು ಪರದೆ ಮೇಲೆ ತರೋಕೆ ಈ ಮನುಷ್ಯ ಏನು ಮಾಡೋಕ್ಕೋ ಸಿದ್ಧ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿದ ಸೆಟ್ನ ಹೊಡೆದಾಕ್ತಾರೆ ಒಂದು ಸೀನ್ ಸರಿ ಬರಲಿಲ್ಲ ಅಂದರೆ. ಕಂಪ್ಲೀಟಾಗಿ ಶೂಟ್ ಆಗಿರೋ ಸಿನಿಮಾನೇ ಕಟ್ ಮಾಡಿ ಮತ್ತೆ ರೀಶೂಟ್ ಮಾಡ್ತಾರೆ ಏನಾದರೂ ಕರೆಕ್ಷನ್ ಮಿಸ್ ಆಗಿದ್ರೆ. ಹೀಗೆ ಜೀವನಾನೇ ಸಿನಿಮಾಗಾಗಿಯೇ ಮುಡಿಪಿಟ್ಟಂಥ ವ್ಯಕ್ತಿ ನಮ್ಮ ರವಿಚಂದ್ರನ್ ಅವರು. ಇವರು ಎಷ್ಟು ಸಕ್ಸಸ್ ನೋಡಿದ್ದಾರೋ ಅಷ್ಟೇ ಫೇಲ್ಯೂರ್ ಕೂಡ ನೋಡಿದ್ದಾರೆ. ಫೇಲ್ಯೂರ್ ಅಂದರೆ ಅದು ಸಾಮಾನ್ಯವಾದ ಫೇಲ್ಯೂರ್ ಅಲ್ಲ. ಒಂದು ಸಲ ಸೋತ್ರೆ ಅದು ಕೊಡುವ ಆರ್ಥಿಕ ಸಮಸ್ಯೆಯಿಂದ ಚೇತರಿಸ್ಕೊಳ್ಳೋಕೆ ವರ್ಷಗಟ್ಟಲೆ ಇವರು ಕಷ್ಟಪಟ್ಟಿದ್ದಾರೆ. ಆದರೆ ಪ್ರಯತ್ನ ಮಾತ್ರ ನಿಲ್ಲಿಸಿಲ್ಲ. ಎದ್ದು ಬಿದ್ದು ಗುದ್ದಾಡಿ ಮತ್ತೆ ಸಿನಿಮಾನೇ ಮಾಡ್ತಾರೆ, ಮತ್ತೆ ಸೋಲ್ತಾರೆ. ಗೆಳೆಯರೆ, ಶಾಂತಿ ಕ್ರಾಂತಿ ಅನ್ನೋ ಒಂದು ಸಿನಿಮಾಗಾಗಿ ಇವರು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿದ್ರು, ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ರು, ಹಾಗೆ ಈ ಒಂದು ಸಿನಿಮಾದಿಂದ ಎಷ್ಟು ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರು ಅನ್ನೋದು ಇಂದಿನ ಯೂತ್ಗಳ ಅರಿವಿಗೆ ನಿಧಾನವಾಗಿ ಬಂದಿದೆ. ಆ ಕಾರಣಕ್ಕಾಗಿಯೇ ಶಾಂತಿ ಕ್ರಾಂತಿ ಸಿನಿಮಾವನ್ನು ಮತ್ತೆ ರಿಲೀಸ್ ಮಾಡಿ ಅಂತ ಬೇಡಿಕೆ ಇಡ್ತಾ ಇರೋದು. ಗೆಳೆಯರೆ, ಶಾಂತಿ ಕ್ರಾಂತಿ ಒಂದೇ ಸಿನಿಮಾ ಅಲ್ಲ, ಇವರು ಮಾಡಿರೋ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಇವರ ಇನ್ವಾಲ್ವ್ಮೆಂಟ್ ಹೇಗಿತ್ತು ಗೊತ್ತಾ? ಇವರ ನಿರ್ದೇಶನದ ಸಿನಿಮಾ ಅಂದರೆ ಅದ್ರ ತೂಕನೇ ಬೇರೆ. ದುಡ್ಡನ್ನು ನೀರು ಥರ ಸುರಿದು ಸಿನಿಮಾ ಮಾಡ್ತಾರೆ. ಆದರೆ ಇವರ ಸಿನಿಮಾಗಳು ಕೆಲವು ಕೊಟ್ಟಿರುವಂತಹ ಹೊಡೆತ ಸಾಮಾನ್ಯವೇ ಅಲ್ಲ. ಇವುಗಳನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಗೆಳೆಯರೆ, ರವಿಚಂದ್ರನ್ ಅವರು ಡೈರೆಕ್ಟರ್ ಆಗಿ ಇಂಟ್ರೊಡ್ಯೂಸ್ ಆದದ್ದು ಪ್ರೇಮಲೋಕ ಸಿನಿಮಾದಿಂದ. ಅದು 1987ರಲ್ಲಿ. ಇದಕ್ಕೂ ಮುಂಚೆ ನಾನು ನನ್ನ ಹೆಂಡತಿ, ಪ್ರಳಯಾಂತಕ, ಸ್ವಾಭಿಮಾನ, ಸಾವಿರ ಸುಳ್ಳು ಅಂತ ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ರಾಜೇಂದ್ರ ಸಿಂಗ್ ಬಾಬು ಹಾಗೂ ರವಿಚಂದ್ರನ್ ಅವರು ಕ್ಲೋಸ್ ಫ್ರೆಂಡ್ಸ್ಗಳು. ಯಾವುದೇ ಸಿನಿಮಾ ಸ್ಕ್ರಿಪ್ಟ್ ವರ್ಕ್ ಇದ್ರೂ ಕೂಡ ಇಬ್ಬರು ಕೂತು ಮಾಡ್ತಾ ಇದ್ರಂತೆ. ರಾಜೇಂದ್ರ ಸಿಂಗ್ ಬಾಬು ಈಶ್ವರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥವರು. ಹೀಗೆ ಶೂಟ್ ಮಾಡೋ ಸಂದರ್ಭದಲ್ಲಿ ರಾಜೇಂದ್ರ ಸಿಂಗ್ ಬಾಬುರವರು ರವಿಚಂದ್ರನ್ ಅವರಿಗೆ ನಿನ್ಗೇನು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟಿದ್ರಂತೆ. ಆ ಒಂದು ಮಾತನ್ನು ಸಹಿಸಿಕೊಳ್ಳಲಾರದ ರವಿಚಂದ್ರನ್ ಅವರು ಡೈರೆಕ್ಷನ್ ಫೀಲ್ಡ್ಗೆ ಬರ್ತಾರೆ. ಮೊದಲು ಪ್ರೇಮಲೋಕ ಅನ್ನೋ ಸಿನಿಮಾವನ್ನು ಮಾಡ್ತಾರೆ. ಸುಮಾರು 52 ನಾಯಕಿಯರನ್ನು ನೋಡಿ ಜೂಹಿ ಚಾವ್ಲಾರವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆ ಕಾಲಕ್ಕೆ 1.7 ಕೋಟಿ ಬಜೆಟ್ ಹಾಕಿ ಈ ಸಿನಿಮಾವನ್ನು ಮಾಡ್ತಾರೆ. ನೋಡಿ, 11 ಹಾಡುಗಳು, 11ಕ್ಕೂ 11 ಕೂಡ ಸೂಪರ್ ಹಿಟ್. ಹಂಸಲೇಖರವರ ಸಂಗೀತ ಮತ್ತು ಸಾಹಿತ್ಯ ಕನ್ನಡಿಗರನ್ನು ಮೂಕವಿಸ್ಮಿತರಾಗಿ ಮಾಡಿಬಿಟ್ಟಿರುತ್ತೆ. ಗೆಳೆಯರೆ, ಪ್ರೇಮಲೋಕ ಸಿನಿಮಾದ ಡ್ಯೂರೇಷನ್ ಬಂದು 147 ನಿಮಿಷ. ಇದರಲ್ಲಿ 47 ನಿಮಿಷ ಬರೀ ಹಾಡೇ ಇದೆ. ಆ ಕಾಲಕ್ಕೆ ಇದೊಂದು ಎಕ್ಸ್ಪೆರಿಮೆಂಟ್. ಇದರ ಆಡಿಯೋ ಕ್ಯಾಸೆಟ್ಗಳು 40 ಲಕ್ಷಕ್ಕೂ ಅಧಿಕ ಸೇಲ್ ಆಗಿರುವಂತೆ. ಆದರೆ ಸಿನಿಮಾ ರಿಲೀಸ್ ಆದ ಮೊದಲ 3 ವಾರ ಜನನೇ ಬರಲ್ಲ. ಇನ್ನೇನು ಸಿನಿಮಾ ಫ್ಲಾಪ್ ಆಯಿತು ಅನ್ನುವಷ್ಟರಲ್ಲಿ ಆ ಕಾಲಕ್ಕೆ ದೂರದರ್ಶನದಲ್ಲಿ ಚಿತ್ರಮಂಜರಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇರುತ್ತೆ. 25,000 ಕೊಟ್ಟು ಟೆಲಿಕಾಸ್ಟ್ ಮಾಡಿಸ್ತಾರೆ ರವಿಚಂದ್ರನ್ ಅವರು. ಇದು ಯಾವ ಹಾಡು ಗೊತ್ತಾ? ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಅನ್ನೋ ಹಾಡು. ಈ ಹಾಡಲ್ಲಿ ಡಾಕ್ಟರ್ ವಿಷ್ಣುವರ್ಧನ್, ಟೈಗರ್ ಪ್ರಭಾಕರ್, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕಾಣಿಸ್ಕೊಂಡಿರ್ತಾರೆ. ಈ ಹಾಡು ಚಿತ್ರಮಂಜರಿಯಲ್ಲಿ ಟೆಲಿಕಾಸ್ಟ್ ಆದ ನೆಕ್ಸ್ಟ್ ಡೇನಿಂದಲೇ ಥಿಯೇಟರ್ಗಳು ಫುಲ್ ಆಗಲು ಶುರುವಾಗುತ್ತೆ. ಇಲ್ಲಿಂದ ಟೇಕಪ್ ಆದ ಈ ಸಿನಿಮಾ ಬರೋಬ್ಬರಿ 1 ವರ್ಷ ಪ್ರದರ್ಶನ ಕಾಣುತ್ತೆ. 1.7 ಕೋಟಿ ಬಜೆಟ್ನಲ್ಲಿ ತಯಾರಾದ ಈ ಸಿನಿಮಾ 7.25 ಕೋಟಿ ಕಲೆಕ್ಟ್ ಮಾಡಿರುತ್ತೆ ಆ ಕಾಲಕ್ಕೆ. ಇಲ್ಲಿ ಇನ್ನೊಂದು ಹೇಳಬೇಕು, ಅದೇನೆಂದರೆ ಈ ಸಿನಿಮಾದ ಒಂದು ಹಾಡಿನ ಚಿತ್ರೀಕರಣಕ್ಕಾಗಿ ರವಿಚಂದ್ರನ್ ಅವರು ಒಂದು ಟೀಸರ್ಟ್ಗೆ 25,000 ಕೊಟ್ಟು ಆಸ್ಟ್ರೇಲಿಯಾದಿಂದ ತರಿಸಿದ್ರಂತೆ. ಅಂದರೆ ಲೆಕ್ಕ ಹಾಕಿ ಇವರು ಎಷ್ಟು ರಿಚ್ ಆಗಿ ಸಿನಿಮಾ ಮಾಡ್ತಾ ಇದ್ರು ಅಂತ. ಪ್ರೇಮಲೋಕ ಆದ ನಂತರ ಅಂಜದ ಗಂಡು, ರಣಧೀರ ಅಂತ ಸಿನಿಮಾಗಳನ್ನು ಮಾಡಿ ದೊಡ್ಡ ಸೂಪರ್ ಸ್ಟಾರ್ ಆಗ್ತಾರೆ. ಗೆಳೆಯರೆ, ಪ್ರೇಮಲೋಕ, ರಣಧೀರ ಆದ ನಂತರ ಇವರು ನಿರ್ದೇಶನದ 3ನೇ ಸಿನಿಮಾ ಬಂದು ಕಿಂದರಿ ಜೋಗಿ. ಇದು ರವಿಚಂದ್ರನ್ ಅವರ ಹೋಮ್ ಬ್ಯಾನರ್ ಆದ ಈಶ್ವರಿ ಸಂಸ್ಥೆಯಲ್ಲಿ ತಯಾರಾಗಿರುತ್ತೆ. ಇದಕ್ಕೂ ಕೂಡ ಜೂಹಿ ಚಾವ್ಲಾರವರನ್ನೇ ನಾಯಕಿಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ ರವಿಚಂದ್ರನ್ ಅವರು. ಆ ಟೈಮಲ್ಲಿ ರವಿಚಂದ್ರನ್ ಬಗ್ಗೆ ಇಡೀ ಸೌತ್ ಇಂಡಿಯಾನೇ ಮಾತಾಡ್ಕೊಳ್ತಾ ಇರುತ್ತೆ. ಈ ಸಮಯದಲ್ಲಿ ಕುವೆಂಪು ಅವರು ಬರೆದ ಕಿಂದರಿ ಜೋಗಿ ಅನ್ನೋ ಪದ್ಯವನ್ನು ಸಿನಿಮಾ ಮಾಡಬೇಕು ಅಂತ ರವಿಚಂದ್ರನ್ ಅವರಿಗೆ ತುಂಬ ಆಸೆಯಾಗಿರುತ್ತೆ. ಅದಕ್ಕೆ ತಕ್ಕನಾಗಿ ಸಿನಿಮಾ ಸ್ಕ್ರಿಪ್ಟ್ ಎಲ್ಲ ರೆಡಿ ಆದಮೇಲೆ ಕ್ಯಾಮ್ರಾಮನ್ ಮಧುಸೂದನ್, ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಸೇರಿಸಿ ಒಂದು ಗ್ರೂಪ್ ಮಾಡಿ ಲೊಕೇಶನ್ ನೋಡ್ಕೊಬರೋಕ್ಕೆ ಅಂತ ಕಳಿಸಿರ್ತಾರೆ. ಆಗ ಅವರು ಕಾರ್ನಲ್ಲಿ ಹೋಗುವಾಗ ಒಂದು ಕೋತಿಗೆ ಆಕ್ಸಿಡೆಂಟ್ ಮಾಡಿ ಅದನ್ನು ಸಾಯಿಸಿ ಹಾಗೆ ಗಾಡಿನ ನಿಲ್ಲಿಸ್ತೇ ಹೊರಟೋಗಿರ್ತಾರೆ. ಅದು ಇವರು ಆಂಜನೇಯನ ಮೇಲೆ ಸಿನಿಮಾ ಮಾಡ್ತಿರೋದು. ಕೋತಿ ಸತ್ತಾಗ ಅದನ್ನು ಮನುಷ್ಯನ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಬೇಕು. ಆದರೆ ಇವರು ಅದನ್ನು ಮಾಡಿರಲ್ಲ. ಆ ಕಾರಣಕ್ಕಾಗಿಯೇ ಶೂಟಿಂಗ್ ಸೆಟ್ನಲ್ಲಿ ಅಪಶಕುನಗಳು ಆಗೋದಕ್ಕೆ ಶುರುವಾಗಿರುವಂತೆ. ಶೂಟಿಂಗ್ ಮಾಡುವಾಗ ಜೇನುಗೂಡು ಓಪನ್ ಆಗೋದು, ಹಾಲಿಗೆ ಪಲ್ಲಿ ಬೀಳೋದು, ಜೂನಿಯರ್ ಆಕ್ಟರ್ಗಳು ಬಿದ್ದು ಕಾಲು ಮುರ್ಕೊಳ್ಳೋದು ಹೀಗೆ. ಆದರೆ ಈ ಕೋತಿ ಸತ್ತಿರೋ ವಿಚಾರ ರವಿಚಂದ್ರನ್ ಅವರ ಅರಿವಿಗೆ ಬಂದಿರಲ್ಲ. ಸಿನಿಮಾ ಮಾಡ್ತಾರೆ, ಹಂಸಲೇಖರ್ ಅವರ ಸಾಹಿತ್ಯ ಮತ್ತು ಸಂಗೀತ ಧೂಳೆಬ್ಬಿಸ್ಬಿಡುತ್ತೆ. ಸಿನಿಮಾಗೆ ಎಲ್ಲಿಲ್ಲದ ಹೈಪ್ ಕ್ರಿಯೇಟ್ ಆಗುತ್ತೆ.
ಯಾಕಂದರೆ ಆ ಟೈಮಲ್ಲಿ ರವಿಚಂದ್ರನ್ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಾರೆ. ಇದ್ರ ಜೊತೆಗೆ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇರುತ್ತೆ. ಗೆಳೆಯರೆ, ರವಿಚಂದ್ರನ್ ಅವರು ಅವರ ಸಿನಿಮಾಗೆ ಯಾವ ಥರ ಹೈಪ್ ಕ್ರಿಯೇಟ್ ಮಾಡ್ತಾ ಇದ್ರು ನೋಡಿ. ಕನ್ನಡ ಚಿತ್ರರಂಗದಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದ ಆಲ್ಮೋಸ್ಟ್ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಮೈಕಲ್ ಲೋಕೇಶ್, ಸುಂದರ್ರಾಜು, ಹೇಮಾ ಚೌಧರಿ, ಬಾಲಕೃಷ್ಣ, ತೂಗುದೀಪ್ ಶ್ರೀನಿವಾಸ್, ಹೀಗೆ ಈ ಎಲ್ಲ ಕಾರಣಗಳಿಂದ ಕಿಂದರಿ ಜೋಗಿ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಹೈಪ್ ಉಟ್ಕೊಂಡಿರುತ್ತೆ. ಅದಕ್ಕೆ ತಕ್ಕಂತೆ ಸಿನಿಮಾ ರಿಲೀಸ್ ಆದಾಗ ಎಲ್ಲ ಕಡೆ ಭರ್ಜರಿ ಓಪನಿಂಗ್ ತಗೊಳುತ್ತೆ. ಆದರೆ ಬರ್ತಾ ಸಿನಿಮಾ ಅಷ್ಟೇನು ಬಾಕ್ಸ್ ಆಫೀಸ್ನಲ್ಲಿ ಸೌಂಡ್ ಮಾಡಲ್ಲ. ರವಿಚಂದ್ರನ್, ಜೂಹಿ ಚಾವ್ಲಾ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ. ಪ್ರೇಮಲೋಕದಲ್ಲಿ ತುಂಬ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದ ಈ ಜೋಡಿ ಗ್ರಾಮೀಣ ಸೊಗಡಿನ ಕಥೆಗೆ ಸರಿಯಾಗಿಯೇ ಹೊಂದ್ಕೊಂಡಿರ್ತಾರೆ. ಆದರೆ ಸಿನಿಮಾದ ಕಥೆಯೇ ಜನಗಳಿಗೆ ಕನೆಕ್ಟ್ ಆಗಿರಲ್ಲ. ಯಾಕೆಂದರೆ ಇದು ಕುವೆಂಪುರವರು ಬರೆದ ಪದ್ಯದ ಆಧಾರಿತ ಕಥೆ. ಈ ಸಿನಿಮಾ ಅರ್ಥ ಆಗಬೇಕು ಅಂದರೆ ಆ ಪದ್ಯವನ್ನು ಓದಿರಬೇಕು. ಆದರೆ ಗ್ರಾಮೀಣ ಭಾಗದ ಜನಗಳಿಗೆ ಓದೋಕೆ ಬರೆಯೋಕೆ ಬರಲ್ಲ. ಹೀಗಾಗಿ ಎಷ್ಟೋ ಜನಕ್ಕೆ ಈ ಸಿನಿಮಾ ಅರ್ಥನೇ ಆಗಲ್ಲ. ರವಿಚಂದ್ರನ್ ಅವರು ಕಂಡ ಕನಸಲ್ಲಿ ಈ ಕನಸು ಕೂಡ ಫಲಿಸಲ್ಲ. ಇದಾದ ನಂತರ ಅವರು ಇನ್ನೊಂದು ದೊಡ್ಡ ಪ್ರಾಜೆಕ್ಟ್ಗೆ ಕೈ ಹಾಕ್ತಾರೆ. ಅದು ಶಾಂತಿ ಕ್ರಾಂತಿ. ಈ ಸಿನಿಮಾ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. 3 ಸ್ಟಾರ್ಗಳನ್ನು ಇಟ್ಕೊಂಡು ಒಂದೇ ಸೀನನ್ನು 3 ಬಾರಿ ತೆಗೆದು ದೊಡ್ಡ ದಾಖಲೆ ಮಾಡಿದರು. ಆ ಕಾಲಕ್ಕೆ 10 ಕೋಟಿ ಬಜೆಟ್ ಹಾಕಿದರು. ಈ ಸಿನಿಮಾ ಮೇಕಿಂಗ್ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಗೆಳೆಯರೆ, ಶಾಂತಿ ಕ್ರಾಂತಿ ಸಿನಿಮಾ ಶುರುವಾದಾಗ ಕೂಡ ಮೊದಲ ಶಾರ್ಟ್ನಲ್ಲಿ ರವಿಚಂದ್ರನ್ ಅವರಿಗೆ ಪ್ರಕೃತಿ ಸುಳಿಕೊಟ್ಟಿತಂತೆ, ಈ ಸಿನಿಮಾ ಮಾಡಬೇಡ, ಇದರಿಂದ ಏನೂ ಲಾಭ ಆಗಲ್ಲ, ಸಿನಿಮಾ ಹೋಗಲ್ಲ ಅಂತ. ಅದು ಹೇಗೆ ಅಂದರೆ, ಶಾಂತಿ ಕ್ರಾಂತಿ ಸಿನಿಮಾದ ಫಸ್ಟ್ ಶಾರ್ಟ್ ತೆಗಿಬೇಕಾದ್ರೆ ರವಿಚಂದ್ರನ್ ಅವರು ಒಂದು ಹಗ್ಗ ಇಟ್ಕೊಂಡು ಕೆಳಗೆ ಬರುವಂತಹ ಸೀನ್ ತೆಗಿತಾರೆ. ಆಗ ಕೈಯೆಲ್ಲ ಕಿತ್ತೋಗಿ ರಕ್ತ ಬರುತ್ತಂತೆ. ಈ ಥರ ಮೊದಲೇ ನನಗೆ ಪ್ರಕೃತಿ ಸುಳಿವು ಕೊಟ್ಟಿತ್ತು, ನೀ ಸಿನಿಮಾ ಮಾಡಿ ಕೈ ಸುಟ್ಕೊಳ್ತೀಯಾ ಅಂತ ಸ್ವತಃ ರವಿಚಂದ್ರನ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಹೋಗ್ತಾ 3 ಜನ ಹೀರೋಗಳು, ಅವರಿಗೆ ಬೇರೆ ಬೇರೆ ಇಮೇಜ್ ಇರುತ್ತೆ. ಒಬ್ಬರಿಗೆ ಬರೆದಂತಹ ಸೀನ್ ಇನ್ನೊಬ್ಬರಿಗೆ ಶೂಟ್ ಆಗ್ತಿರೋದಿಲ್ಲ. ಇದನ್ನೆಲ್ಲ ರವಿಚಂದ್ರನ್ ಅವರು ಮೊದಲೇ ಗಮನಿಸಿ ಈ ಸಿನಿಮಾ ಹೋಗಲ್ಲ ಅನ್ನೋ ಅಭಿಪ್ರಾಯಕ್ಕೆ ಬಂದಿರ್ತಾರೆ. ಆದರೆ ಈಶ್ವರಿ ಸಂಸ್ಥೆಯ ಪ್ರೆಸ್ಟೀಜ್ಗೋಸ್ಕರ ಸಿನಿಮಾವನ್ನು ಕಂಪ್ಲೀಟ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಆಗುತ್ತೆ. ಅವ್ರು ಅಂದ್ಕೊಂಡಾಗೆ ಕಂಪ್ಲೀಟಾಗಿ ಸಿನಿಮಾದಿಂದ ಲಾಸ ಹೋಗುತ್ತೆ. ಈ ಒಂದು ಸೋಲು ಕೊಟ್ಟಂಥ ಹೊಡೆತ 15 ವರ್ಷದ ತನಕ ರವಿಚಂದ್ರನ್ ಅವರನ್ನು ಒದ್ದಾಡಿಸ್ಬಿಡುತ್ತೆ. ಹೇಗೋ ಮತ್ತೆ ಇದರಿಂದ ಆಚೆ ಬಂದು 2002ರಲ್ಲಿ ಏಕಾಂಗಿ ಅಂತ ಇನ್ನೊಂದು ಸಿನಿಮಾ ಮಾಡ್ತಾರೆ. ಆಕ್ಚುಲಿ ಶಾಂತಿ ಕ್ರಾಂತಿಗಿಂತ ಈ ಸಿನಿಮಾದ ಮೇಲೆ ಇವರಿಗೆ ನಂಬಿಕೆ ಇರುತ್ತೆ. ತಾವು ಕಂಡಂಥ ಕನಸಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದಾಗಿರುತ್ತೆ. ಕಥೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಣ, ಸಂಗೀತ ಎಲ್ಲ ರವಿಚಂದ್ರನ್ ಅವರೇ ಮಾಡಿರ್ತಾರೆ. ಈ ಸಿನಿಮಾ ಫಸ್ಟ್ ಶಾರ್ಟ್ ತೆಗಿಬೇಕಾದ್ರೂ ಕೂಡ ಪ್ರಕೃತಿ ಸುಳಿಕೊಟ್ಟಿತಂತೆ, ಇದು ನಿನ್ನ ಕೈ ಹಿಡಿಯಲ್ಲ ಅಂತ. ಫಸ್ಟ್ ಶಾರ್ಟ್ ತೆಗಿಬೇಕಾದ್ರೆ ಫಿಶ್ ಟ್ಯಾಂಕ್ ಹೊಡೆದೋಗಿತ್ತಂತೆ. ಆದರೂ ರವಿಚಂದ್ರನ್ ಅವರು ಇದನ್ನು ಗಮನಿಸಿರಲ್ಲ. ಯಾಕೆಂದರೆ ಇದು ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ. 2002ರಲ್ಲಿ ಏಕಾಂಗಿ ಅನ್ನೋ ಕನಸನ್ನು ಕಂಡಿರ್ತಾರೆ ರವಿಚಂದ್ರನ್ ಅವರು. ಮಲಯಾಳಂ ಇಂಡಸ್ಟ್ರಿಯ ಆರ್ಟ್ ಡೈರೆಕ್ಟರ್ ಆದ ಅಶೋಕ್ ಕುಮಾರ್ ಅವರನ್ನು ಬೆಂಗಳೂರಿಗೆ ಕರೆಸಿ ಕಂಠೀರವ ಸ್ಟುಡಿಯೋದಲ್ಲಿ ದೊಡ್ಡ ಸೆಟ್ ಹಾಕಿ ರಮ್ಯಕೃಷ್ಣ, ಪ್ರಕಾಶ್ ರಾಜ್ ಅವರನ್ನು ಕ್ಯಾಸ್ಟಿಂಗ್ ಮಾಡಿ ಏಕಾಂಗಿ ಅನ್ನೋ ಟೈಟಲ್ ಕೊಟ್ಟು ಸಿನಿಮಾವನ್ನು ಶುರು ಮಾಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ ಜಿಮ್ಮಿ ಗಲ್ಲೋ ಅನ್ನೋ ಕ್ಯಾಮ್ರಾವನ್ನು ಈ ಸಿನಿಮಾದಿಂದ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಕ್ಯಾಮ್ರಾನ ಚೆನ್ನೈನಿಂದ ತರಿಸಿರ್ತಾರೆ. ಇದರ ಒಂದಿನದ ಬಾಡಿಗೆ ಬಂದು 25,000 ಆ ಕಾಲಕ್ಕೆ. ಗೆಳೆಯರು, ಯೇಸುದಾಸ್ ಅವರನ್ನು ಬಿಟ್ಟು ಇನ್ನುಳಿದ ಎಲ್ಲ ಸೌತ್ ಇಂಡಿಯನ್ ಫೇಮಸ್ ಸಿಂಗರ್ಗಳ ಕೈಯಲ್ಲಿ ಈ ಸಿನಿಮಾಗೆ ಆರಿಸಿರ್ತಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಮಧು ಬಾಲಕೃಷ್ಣ, ಹರಿಹರನ್, ಸುರೇಶ್ ಪೀಟರ್, ರಾಜೇಶ್ ಕೃಷ್ಣನ್, ಎಲ್.ಎನ್. ಶಾಸ್ತ್ರಿ, ಹೇಮಂತ್, ಸೋನು ನಿಗಮ್, ಶಂಕರ್ ಮಹಾದೇವನ್, ಹೀಗೆ ಕಂಠೀರವ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ 125 ದಿನಗಳ ಕಾಲ ಶೂಟಿಂಗ್ ಮಾಡ್ತಾರೆ. ಆಗ ಅಲ್ಲಿ ಸುತ್ತಮುತ್ತ ಇರೋ ನಾಯಿಗಳೆಲ್ಲ ದಪ್ಪ ಆಗೋಗ್ಬಿಟ್ಟಿದ್ವಂತೆ. ಯಾಕೆಂದರೆ ಶೂಟಿಂಗ್ ಸೆಟ್ಗೆ ದಿನ ಒಳ್ಳೊಳ್ಳೆ ಊಟಗಳು ಬರ್ತಾ ಇರುತ್ತೆ. ಮನುಷ್ಯರು ಊಟ ಮಾಡಿ ಮಿಕ್ಕಿದ್ದೆಲ್ಲ ನಾಯಿಗಳೆಲ್ಲ ತಿಂತಾ ಇರ್ತವೆ. ಹಾಗಾಗಿ ರಜನಿಕಾಂತ್ ಅವರು ಒಮ್ಮೆ ಸೆಟ್ಗೆ ಬಂದು ತುಂಬ ಚೆನ್ನಾಗಿದೆ ಸೆಟ್ಟು, ನಿನ್ನ ಸಿನಿಮಾ ಕಂಪ್ಲೀಟ್ ಆದಮೇಲೆ ನನ್ನ ಸಿನಿಮಾನ ಕೂಡ ಮಾಡ್ಕೊಳ್ತೀನಿ ಅಂತ ಕೇಳಿದ್ರಂತೆ. ರವಿಚಂದ್ರನ್ ಅವರು ಅದಕ್ಕೆ ಒಪ್ಪೋದಿಲ್ಲ. ಕೊನೆಯಲ್ಲಿ ಒಂದು ಸೀನ್ ತೆಗಿಬೇಕು ಅಂತ ಇಡೀ ಸೆಟ್ಗೆ ಕಾರ್ ನುಗ್ಗಿಸಿ ಎಲ್ಲ ಹೊಡೆದಾಕ್ಬಿಡ್ತಾರೆ. ಕನ್ನಡ ಇಂಡಸ್ಟ್ರಿಯಲ್ಲೇ ಮೊದಲ ಬಾರಿಗೆ SFX ಸೌಂಡ್ ಸಿಸ್ಟಮನ್ನು ಈ ಸಿನಿಮಾಗೆ ಅಳವಡಿಸಲಾಗಿರುತ್ತೆ. ಈಗ ಏನೇ ಮಾಡಿ ಸಿನಿಮಾ ರಿಲೀಸ್ ಮಾಡಿದ್ರು ಕೂಡ ಸಿನಿಮಾ ಹೋಗಲ್ಲ. ಸ್ಕ್ರೀನ್ ಪ್ಲೇ ಸ್ಲೋ ಇರೋದ್ರಿಂದ ಜನ ಆ ಟೈಮಲ್ಲಿ ಒಪ್ಕೊಳ್ಳಿಲ್ಲ ಅಂತ ಅನಿಸುತ್ತೆ. ನಂತರ ಸಿನಿಮಾ ಥಿಯೇಟರ್ನಲ್ಲಿ ಇದ್ದಾಗಲೇ ಇನ್ನೊಂದು 20 ಸೀನನ್ನು ರೀಶೂಟ್ ಮಾಡಿ ಅದನ್ನು ಸೇರಿಸಿದ್ರಂತೆ. ಆದರೂ ಕೂಡ ಸಿನಿಮಾ ಪಿಕಪ್ ಆಗಲ್ಲ. ಇದರಿಂದ ಕೂಡ ಆರ್ಥಿಕವಾಗಿ ತುಂಬ ನಷ್ಟ ಅನುಭವಿಸ್ತಾರೆ. ಈಗ ಬೇರೆ ವಿಧಿ ಇಲ್ಲದೆ ಸರ್ವೈವರ್ ಆಗೋದಕ್ಕೋಸ್ಕರ ಸಿಕ್ಕ ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಜೀವನ ಮಾಡಬೇಕಲ್ವ, ದುಡ್ಡಿಲ್ವಲ್ಲ. ಮತ್ತೆ ಚೇತರಿಸಿಕೊಂಡು 2013ರಲ್ಲಿ ಮಂಜಿನ ಹನಿ ಅಂತ ಒಂದು ಸಿನಿಮಾವನ್ನು ಮಾಡೋಕ್ಕೆ ಮುಂದೆ ಬರ್ತಾರೆ. ನೋಡಿ ಗೆಳೆಯರೆ, ಇಷ್ಟೆಲ್ಲ ಸೋಲು ಅನುಭವಿಸಿ ಕನ್ನಡಿಗರು ಕೈ ಹಿಡಿಯದೆ ಆರ್ಥಿಕವಾಗಿ ನಷ್ಟ ಅನುಭವಿಸಿದ್ರು ಕೂಡ ಮತ್ತೆ ಜನಗಳಿಗಾಗಿ ಸಿನಿಮಾ ಮಾಡಲು ಮುಂದೆ ಬರ್ತಾರೆ ಅಂದರೆ ಇಂಥ ಒಬ್ಬ ನಾಯಕ ಯಾವ ಇಂಡಸ್ಟ್ರಿಯಲ್ಲೂ ಇಲ್ಲ ಬಿಡಿ. ಹೀಗಿದ್ರು ಕೂಡ ನನ್ನ ಸಿನಿಮಾನ ಯಾರು ನೋಡ್ನಿಲ್ವಲ್ಲ ಅಂತ ಬೇಸರ ಮಾಡ್ಕೊಂಡೇ ಇಲ್ಲ ಅವರು. ನೀವು ಇಷ್ಟಪಡೋ ಥರ ನಾನು ಸಿನಿಮಾ ಮಾಡಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಮಂಜಿನ ಹನಿ ಸಿನಿಮಾ ಸೆಟ್ ಇರುತ್ತೆ, ಆದರೆ ಟೇಕಪ್ ಆಗಲ್ಲ. ಯಾಕೆಂದರೆ 9 ಪಾತ್ರಗಳಲ್ಲಿ ರವಿಚಂದ್ರನ್ ಅವರು ಆಕ್ಟ್ ಮಾಡಬೇಕಾಗಿತ್ತಂತೆ. ಒಂದೊಂದು ಗೆಟಪ್ಗೆ ಮೇಕಪ್ ಹಾಕಬೇಕು ಅಂದರೆ 6ರಿಂದ 7 ಗಂಟೆ ಟೈಮ್ ತಗೊಳ್ತಾ ಇತ್ತಂತೆ. ಪರ್ಸನಾಲಿಟಿಯಲ್ಲೂ ಸ್ವಲ್ಪ ಏರುಪೇರು ಇದ್ದ ಕಾರಣ ಗ್ರಾಫಿಕ್ ಮಾಡಬೇಕಾಗಿತ್ತು. ಹೀಗೆ ಎಲ್ಲವನ್ನ ಮಾಡಿದ್ರು ಕೂಡ ಅದು ಸರಿ ಬರ್ತಾ ಇರಲಿಲ್ವಂತೆ. ಸುಮಾರು ಭಾಗ ಶೂಟ್ ಮಾಡಿ ಅದನ್ನು ಕೂಡ ಕಟ್ ಮಾಡಿ ಬಿಸಾಕಿದ್ದಾರೆ. ಏನೇ ಮಾಡಿದ್ರು ಅವರ ಕಲ್ಪನೆಗೆ ತಕ್ಕಂತೆ ಬರ್ತಾ ಇರಲಿಲ್ವಂತೆ. ಆ ಕಾರಣಕ್ಕಾಗಿಯೇ ಮಂಜಿನ ಹನಿ ಸಿನಿಮಾ ಟೇಕಪ್ ಆಗಲಿಲ್ಲ. 2013ರಲ್ಲಿ ಒಂದ್ಸಲ, 2015ರಲ್ಲಿ ಒಂದ್ಸಲ, 2 ಸಲ ಮುಹೂರ್ತ ಆಗಿರುತ್ತೆ. ಆದರೆ ಲಾಕ್ಡೌನ್ ಆದ ನಂತರ ರವಿ ಸರ್ ಈ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಆಗಿ ಕೈಬಿಟ್ಟಿದ್ದಾರೆ. ನೋಡ್ರಲ್ಲ ಗೆಳೆಯರೆ, ರವಿಚಂದ್ರನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.